ಸೊ ಜೈನ್ ಫ್ರೆಂಡ್ಸ್, ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಇವತ್ತಿನ ವಿಡಿಯೋ ನೋಡ್ರಿ. ಸೊ ಏನಪ್ಪಾ ಅಂತಾರ, ಸೊ ಕ್ಲಾಸ್ ನಂಬರ್ 22, ಸೊ ಶಿಫ್ಟ್ ನಂಬರ್ 3, 22/2/2024ನೇ ತಾರೀಕಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ. ಓಕೆ, ಸೊ ತಮ್ಮೆಲ್ಲರಿಗೂ ನೋಡ್ರಿ ಈ ಮೂಲಕ ಮತ್ತೊಂದು ಏನಪ್ಪಾ ಅಂತಾರೆ, ಸೊ ಈಗಾಗಲೇ ಸೊ ನಿನ್ನೆಯಿಂದ ಏನಪ್ಪಾ ಅಂತಾರ, ಸೊ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಒಂದು SSC GD ಗೆ ಸಂಬಂಧಪಟ್ಟಂತ ಒಂದು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಆಲ್ಮೋಸ್ಟ್ ಬ್ಯಾಚ್ ಎಲ್ಲ ಫುಲ್ ಆಗಿದೆ. ಸೊ ಇನ್ ಕೇಸ್ ನೀವೇನಾದ್ರೂ ಮುಂದಿನ ಬ್ಯಾಚ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರೆ ಸೊ ಇವಾಗಿಂದನೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ತಾ, ಸೊ ನಾವೇನಪ್ಪಾ ಅಂತಾರೆ, ಸೊ ಇವಾಗ ಈ ಏನು ಪ್ರಶ್ನೆ ಪತ್ರಿಕೆನ ಬಿಡಿಸೋಣ. ಸೊ ಹಾಗಾದ್ರೆ ಸೊ ಮೊದಲನೇ ಪ್ರಶ್ನೆ, ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸಿರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಹಾಗಾದ್ರೆ ಈ ಸಿರೀಸ್ ಅಲ್ಲಿ ಏನಿದೆ, ಸೊ ಈ ಸಿರೀಸ್ ಅಲ್ಲಿ ನೋಡ್ರಿ, ಸೊ ಏನಪ್ಪಾ ಅಂದ್ರೆ ಜಸ್ಟ್ ಯಾವಾಗ್ಲೂ ಕೂಡ ನಾವು ಡಿಫರೆನ್ಸ್ ಅನ್ನು ಚೆಕ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಹಾಗಾದ್ರೆ ನೋಡ್ರಿ 6 ಆಗ್ಬೇಕಾದ್ರೆ ಎಷ್ಟು ಪ್ಲಸ್ ಆಗೈತಿ, ಹೌದಲ್? ಸೊ 6 ಆಗ್ಬೇಕಾದ್ರೆ ನೋಡ್ರಿ ಎಷ್ಟು ಪ್ಲಸ್ ಆಗೈತಪ್ಪ ಅಂತಾರ 17 ಪ್ಲಸ್ ಆಗೈತಿ, ಹೌದಲ್ರಿ? ಸೊ ದೆನ್ 17 ಪ್ಲಸ್ ಆಯ್ತು. ದೆನ್ 23 ಇದ್ದಿದ್ದು 93 ಆಗ್ಬೇಕಾದ್ರ ಸೊ ಎಷ್ಟು ಪ್ಲಸ್ ಆಯ್ತ್ರಿ? ಸೊ 70 ಪ್ಲಸ್ ಆಯ್ತು. ಓಕೆ, ಸೊ ದೆನ್ 70 ಪ್ಲಸ್ ಆಯ್ತು. ದೆನ್ ಇಲ್ಲಿ ಸೊ ಎಷ್ಟು ಪ್ಲಸ್ ಆಯ್ತು? 93 ಇದ್ದಿದ್ದ 371 ಆಗ್ಬೇಕಾದ್ರ ಸೊ ನೋಡ್ರಿ 93, ಸೊ ಆಲ್ಮೋಸ್ಟ್ ಸೊ ಮೋರ್ ದೆನ್ ಸೊ 260 270. ಓಕೆ, ಬಟ್ 70 to 70 ಮುಂದೆ 200. ಸೊ ಯಾವುದೇ ಒಂದು ಕರೆಕ್ಟ್ ಆದಂತ ಫಾರ್ಮ್ಯಾಟ್ ನೊಳಗ ನಮ್ಮ ಸೀಕ್ವೆನ್ಸ್ ಬರಾತಿಲ್ಲ. ಸೊ ಹಾಗಾದ್ರೆ ಸೊ ಅವಾಗ ನೀವ್ ಏನ್ ಮಾಡ್ಬೇಕ್ರಿ? ಸೊ ಬೇರೆ ರೀತಿ ವಿಚಾರ ಮಾಡ್ಬೇಕು. ಓಕೆ, ಸೊ ಏನ್ ಬೇರೆ ರೀತಿ ನೋಡ್ರಿ, ಸೊ ಏನಾಯ್ತು? ಸೊ ನೋಡ್ರಿ ಬರೀ ನಾವು ಕೂಡಿಸ್ತಾ ಹೋದ್ರ ನಮಗ್ ಮುಂದಿನ ದೊಡ್ಡ ಸಂಖ್ಯೆ ಬರಂಗಿಲ್ಲ. ಸೊ ಏನಾಗ್ತೈತಿ, ಗುಣಾಕಾರ ಮಾಡಿದಾಗೂ ಆಗ್ತಾವ. ಸೊ ಬಟ್ 6 ಮಗ್ಯಾಗ ಏನಿಲ್ಲ, 23 ಹತ್ರ ಇಲ್ಲ. ಓಕೆ, ಹಾಗಾದ್ರೆ ನೋಡ್ರಿ 6 4 ಎಷ್ಟು? ಸೊ ನೋಡ್ರಿ 6 4 ಎಷ್ಟಪ್ಪ ಅಂದ್ರ 24. ಹೌದಾ? ಹಾಗಾದ್ರೆ 24ರಾಗ 1 ತೆಗಿರಿ, ಎಷ್ಟು ಬಂತು? 23. ಸೊ ಹಾಗಾದ್ರೆ ನಮ್ ಸೆಕೆಂಡ್ ನಂಬರ್ ಇದೆ, ಕರೆಕ್ಟಾ? ಸೊ ಒಂದನೇ ಸಂಖ್ಯೆಯನ್ನ 4ರಿಂದ ಗುಣಾಕಾರ ಮಾಡ್ರಿ, 24 ಬಂತ, -1 ಮಾಡ್ರಿ, 23 ಬಂತು. ಸೊ ಅದೇ ರೀತಿ ಹಾಗಾದ್ರೆ 23 ನಾವೇನ್ ಮಾಡ್ಬೇಕು? 4ರಲ್ಲಿ ಗುಣಾಕಾರ ಮಾಡ್ರಿ. ಓಕೆ, ಸೊ 4 3 12, 4 2 8, 1 9. ಸೊ ಎಷ್ಟು ಬಂತ್ರಿ? 92. ಬಟ್ ನಮಗ್ ಮುಂದೆ ಸಂಖ್ಯೆ ಏನಿದೆ? 93 ಐತಿ. ನಾವ್ ಇಲ್ಲಿ ಏನ್ ಮಾಡಿದ್ವಿ? ಮೈನಸ್ ಮಾಡಿದ್ವಿ. ಬಟ್ ಇವಾಗ ಏನ್ ಮಾಡ್ಬೇಕಾಗ್ತೈತಿ? ಪ್ಲಸ್. ಯಾಕಂದ್ರೆ ನಾವು ಸಂಖ್ಯೆ ಬರ್ಬೇಕಂದ್ರೆ ಮಾಡ್ಬೇಕು, ಲಾಜಿಕ್, ಹೌದಲ್? ಸೊ 93 ಬಂತು. ಬಟ್ ಇದ ಲಾಜಿಕ್ ನಮಗ್ ಕಂಟಿನ್ಯೂ ಆಗ್ಬೇಕು. ಓಕೆ, ಸೊ ಹಾಗಾದ್ರೆ ನೋಡ್ರಿ 93 ಬಂತ. ಸೊ ಹಾಗಾದ್ರೆ 93 ಇನಿಷಿಯಲಿ ಮತ್ 4ರಿಂದ ಗುಣಾಕಾರ ಮಾಡ್ರಿ, 93 ಹತ್ರ ಬಂದೈತಿ, ಹೌದಲ್? ಸೊ ದೆನ್ ಹಾಗಾದ್ರೆ 4 3 ಎಷ್ಟು? 12. ಸೊ 4 9 36 ಪ್ಲಸ್ 1 ಕೈಲ ಎಷ್ಟತ್ತು? 37. 372 ಆಯ್ತು. ಹಾಗಾದ್ರೆ ಇಲ್ಲಿ ಸಂಖ್ಯೆ ಎಷ್ಟೈತಿ? 71. ಹಾಗಾದ್ರೆ ಮತ್ತೇನ್ ಮಾಡತ್ತೀರಿ? -1 ಮಾಡ್ರ 371 ಬಂತು. ಸೊ ಹಾಗಾದ್ರೆ ಒಂದ್ಸಲ -1, ಒಂದ್ಸಲ ಪ್ಲಸ್, ಒಂದ್ಸಲ ಮೈನಸ್. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಸೊ ಇದೇ ನೋಡ್ರಿ 371 ಏನ್ ಮಾಡ್ತೀರಿ? 4ರಲ್ಲಿ ಗುಣಾಕಾರ ಮಾಡ್ತೀರಿ. ಸೊ ಹಾಗಾದ್ರೆ 4 1 ಎಷ್ಟು? 4, 4 7 28. ಓಕೆ, 2 ಕೈಲ 4 3 12 ಪ್ಲಸ್ 2 14. ಸೊ 1484. ಓಕೆ, ಸೊ ಮೈನಸ್ ಪ್ಲಸ್ ಮೈನಸ್, ಇಲ್ಲಿ ಏನ್ ಮಾಡ್ತೀರಿ? ಪ್ಲಸ್. ಸೊ ಪ್ಲಸ್ ಮಾಡ್ರ 1485. ಸೊ ಇದು ಕೂಡ ಐತಿ, ರೈಟ್? ಸೊ ಹಾಗಾದ್ರೆ ಏನ್ ಮಾಡ್ತೀರಿ ನೆಕ್ಸ್ಟ್ಗೆ? ಸೊ 1485ನ್ನ ಎಷ್ಟರಲ್ಲಿ? 4ರಲ್ಲಿ ಗುಣಾಕಾರ ಮಾಡ್ತೀರಿ, ಹೌದಲ್ಲ? ಸೊ ದೆನ್ 4 5 ಎಷ್ಟು? 20. ದೆನ್ 4 8 ಎಷ್ಟ್ರಿ? 30. ಸಾರಿ 4 8 32. ಸೊ ಪ್ಲಸ್ 2 ಅಂತಾರ 34. 3 ಕೈಲ 4 4 16 ಪ್ಲಸ್ 3 19. ಸೊ 1 ಕೈಲ 4 1 4. ಸೊ 1 5 5940. 1 minus 1 plus 1 minus 1 plus. ಇಲ್ಲಿ ಏನ್ ಮಾಡ್ಬೇಕು? -1. ಓಕೆ, ಸೊ -1 ಮಾಡಿದ್ರೆ 5939. ಸೊ ಇದು ನಿಮ್ ಏನಾಗ್ತದೆ ಅಂತಾರ ಆನ್ಸರ್ ಆಗ್ತದೆ. ಸೊ ದೆನ್ ಹಾಗಾದ್ರೆ ದ ಆನ್ಸರ್ ಇಸ್, ಸೊ 5939 ಇಸ್ ದ ಆನ್ಸರ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಒಂದು ಬಾರ್ಮರ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ಸೊ ಇಲ್ಲಿ ಯಾವ ಚಿಹ್ನೆಗಳನ್ನ ಪರಸ್ಪರ ಅದಲು ಬದಲು ಮಾಡಿದಾಗ ಸೊ ಒಂದು ಇಕ್ವೇಶನ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಯಾವ ಒಂದು ಚಿಹ್ನೆಗಳನ್ನ ಅದಲು ಬದಲು ಮಾಡ್ಬೇಕು ನೋಡೋಣ ಅಂತ. ಓಕೆ, ಸೊ ಇಲ್ಲಿ ಮೊದಲು ಏನೈತಪ್ಪ ಅಂದ್ರೆ ಗುಣಾಕಾರ ಮೈನಸ್ ಐತಿ. ಗುಣಾಕಾರ ಮೈನಸ್ ಮಾಡಿದ್ರೆ ಸೊ ಎಲ್ಲಿ ಗುಣಾಕಾರ ಐತಿ? ಅಲ್ಲಿ ಮೈನಸ್. ಎಲ್ಲಿ ಮೈನಸ್ ಐತಿ? ಅಲ್ಲಿ ಗುಣಾಕಾರ. ಹಾಗಾದ್ರೆ ಸೊ ನೋಡ್ರಿ 26 ಪ್ಲಸ್ ಇದೇನಾಗ್ಬಿಡ್ತೈತಿ? 2 ಡಿವೈಡೆಡ್ ಬೈ 4 ಇಂಟು 8. ಓಕೆ, ಫೈನ್. ಸೊ ಹಾಗಾದ್ರೆ ಇಲ್ಲಿ -25 ಅದು. ಓಕೆ, ಸೊ ಹಾಗಾದ್ರೆ ನೋಡ್ರಿ, ಸೊ 2 1 2 2. ಸೊ ದೆನ್ 2 1 2 4 8. ಓಕೆ, ಸೊ ದೆನ್ 26 4 ಎಷ್ಟ್ರಿ? 30.
30ರೊಳಗೆ 25 ತೆಗೆದ್ರೆ ಆನ್ಸರ್ ಬರ್ತೈತಿ 5. ಬಟ್ ನಮ್ಮದು ಇಲ್ಲಿ ಎಷ್ಟು ಕೊಟ್ಟಾರ 30. ಸೊ ಹಾಗಾದ್ರೆ ಅದು ಆಪ್ಷನ್ 1 ಏನಾಯ್ತಪ್ಪ ಅಂದ್ರೆ ರಾಂಗ್ ಆಯ್ತು. ಓಕೆ, ಸೊ ದೆನ್ ನೆಕ್ಸ್ಟ್ ಆಪ್ಷನ್ 2. ಸೊ ಆಪ್ಷನ್ 2 ಗುಣಾಕಾರ ಮತ್ತು ಭಾಗಾಕಾರ. ಸೊ ಎಲ್ಲಿ ಗುಣಾಕಾರ ಐತಿ ಅಲ್ಲಿ ಭಾಗಾಕಾರ, ಭಾಗಾಕಾರ ಇದ್ದಲ್ಲಿ ಗುಣಾಕಾರ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ ಸೊ ಏನಾಯ್ತು 26. ಓಕೆ, 2/4. ಓಕೆ, ಮೈನಸ್ ಸೊ 25 ಎಂಟ್ಲಿ ಎಷ್ಟು ಆತ್ರಿ? ಸೊ 25 ಎಂಟ್ಲಿ 200 ಆಕೈತಿ, ಹೌದಿಲ್ಲ? ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಏನಾಕೈತಿ ಇದು? ಸೊ 2 ಒಂದಲ್ಲಿ ಆದ್ರೆ 2 2ಲೇ. ಓಕೆ, ಸೊ ಮುಂದೆ ಬರುವಂತ ಆನ್ಸರ್ ಏನಾಗ್ಬೇಕು? ಸೊ ಕರೆಕ್ಟ್ ಆಗಿ ಬರ್ತೈತೆ ಇಲ್ಲ? ಯಾಕಂದ್ರ ನೆಕ್ಸ್ಟ್ ಏನಾಗ್ಬೇಕ್ರಿ? ಭಿನ್ನ ರಾಶಿದಾಗ ರೂಪದಾಗ ಬಂತು. ಭಿನ್ನ ರಾಶಿ ರೂಪದಾಗ ಬಂತಾರೆ ಏನಾಯ್ತು? ಸೊ ಇದು ಕೂಡ ನಮ್ಮ ಆನ್ಸರ್ ಭಿನ್ನ ರಾಶಿದಾಗಿಲ್ಲ. ಸೊ ದೆನ್ ಸೊ ದ ಆನ್ಸರ್ ಇಸ್ ಅಗೇನ್ ರಾಂಗ್. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಮುಂದೆ ಏನ್ ಬರ್ತೈತಿ? ಸೊ ಇದು ಕೂಡ ಆನ್ಸರ್ ಆಗಿದೆ. ದೆನ್ ಹಾಗಾದ್ರೆ ಪ್ಲಸ್ ಇದ್ದಲ್ಲಿ ಗುಣಾಕಾರ, ಗುಣಾಕಾರ ಇದ್ದಲ್ಲಿ ಪ್ಲಸ್. ಓಕೆ, ಹಾಗಾದ್ರೆ 26 ಪ್ಲಸ್ ಇದ್ದಲ್ಲಿ ಏನ್ ಮಾಡ್ತೀರಿ? ಗುಣಾಕಾರ 2 ಭಾಗ್ಲೆ 4 ಮೈನಸ್ 8 ಗುಣಾಕಾರ ಇದ್ದಲ್ಲಿ 25. ಓಕೆ, ಹಾಗಾದ್ರೆ ನೋಡ್ರಿ, ಸೊ 26 ಗುಣಲೆ 2/4 ಆಯ್ತು. ಓಕೆ, ದೆನ್ ಮೈನಸ್ 8 ಪ್ಲಸ್ 25. ಓಕೆ, ಹಾಗಾದ್ರೆ 2 ಒಂದಲೇ 2 2ಲೇ. ಸೊ 2 ಒಂದಲೇ 2 13ಲೇ. ಓಕೆ, ಸೊ ದೆನ್ ಹಾಗಾದ್ರೆ ಸೊ ಹಾಗಾದ್ರೆ ನೋಡ್ರಿ 13ರೊಳಗ ಮೈನಸ್ 8 ತೆಗಿರಿ. 13ರೊಳಗ ಮೈನಸ್ 8 ತೆಗರ 5, 13ರೊಳಗ 8 ತೆಗರ 5 ಪ್ಲಸ್ ಏನಾಕೈತಪ್ಪ ಅಂದ್ರೆ 25 ಉಳಿತು. ಸೊ 25 5 ಏನಾಕೈತಿ 30. ಸೊ ದ ಆನ್ಸರ್ ನೋಡ್ರಿ, ಸೊ ಕರೆಕ್ಟ್ ಆಗಿ ಬಂತು. ಸೊ ದ ಆಪ್ಷನ್ ಏನಪ್ಪಾ ಅಂದ್ರೆ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ಅಗೇನ್ ಸೊ ನೋಡ್ರಿ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನಪ್ಪಾ ಅಂದ್ರೆ ಒಂದು ತೆರೆದ ದಾಳ, ಓಪನ್ ಡೈಸ್. ಓಕೆ, ಈ ಓಪನ್ ಡೈಸ್ ಬಹಳ ಸಿಂಪಲ್ ಆಗಿರ್ತಾವ. ಸೊ ಏನಪ್ಪಾ ಅಂತಾರ? ಸೊ ಇಲ್ಲಿ 20ರ ಅಪೋಸಿಟ್ ಕೇಳ್ತಾರ. 20ರ ಅಪೋಸಿಟ್ ನೋಡ್ರಿ ಆಲ್ವೇಸ್ ಒಂದ್ ಸ್ಟೆಪ್ ಬಿಟ್ಟು ಹೇಳ್ರಿ. ಸೊ ಏನಪ್ಪಾ ಅಂದ್ರೆ 50 ಆಗಿರ್ತೈತಿ. ಓಕೆ, 40ರ ಅಪೋಸಿಟ್ ಏನಾಗಿರುತ್ತಪ್ಪ ಅಂದ್ರೆ 60 ಆಗಿರ್ತೈತಿ. 10ರ ಅಪೋಸಿಟ್ ಏನಾಗಿರ್ತೈತಿ ಅಂದ್ರೆ 30 ಆಗಿರುತ್ತೆ. ಓಕೆ, ಬಟ್ ನಮಗ್ ಕ್ವಶನ್ ಕೇಳಿದೇನ 20ರ ಅಪೋಸಿಟ್ ಎಷ್ಟು? 50. ಸೊ ದ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಡಿಫರೆನ್ಸ್, ಎಸ್ ಸರಣಿ ಸಂಬಂಧದ್ದು. ಸೊ 103 ಪ್ಲಸ್ 5 ಮಾಡ್ರೆ 108. ಸೊ 108 ಸೊ ಎಷ್ಟು? 8 4 ಪ್ಲಸ್ ಮಾಡತೈತಿ. ಓಕೆ, ಸೊ ದೆನ್ ಇಲ್ಲಿ 12 15 5 ಐತಿ. ದೆನ್ 4 5 ದೆನ್ ಏನಾಗ್ಬೇಕ್ರಿ? ಸೊ 5 4 5 4 5 4 126 ಪ್ಲಸ್ 4. ಸೊ ಏನಪ್ಪಾ ಅಂದ್ರ 130. ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ, ಈ ಸ್ಟ್ಯಾಟ್ ಅನ್ನ PPXP ಅಂತ ಬರೆದ್ರೆ ಸೊ ವೈಡ್ ಅನ್ನ ಯಾವ ರೀತಿ ಬರೀತಾರೆ? ಓಕೆ, ಹಾಗಾದ್ರೆ ಈ ಸ್ಟ್ಯಾಟ್, ಓಕೆ, ಸೊ ಸ್ಟ್ಯಾಟ್ ಅನ್ನ ನೋಡ್ರಿ PPXP ಅಂತ ಬರೆದ. ಓಕೆ, ಸೊ ಏನಂತ ಬರ್ತಾರ? PPXP. ಓಕೆ, ಸೊ ಎಷ್ಟನೇ ಲೆಟರ್? 19. T 20. ಓಕೆ, ಅಗೇನ್ T 20 A1 ಫೈನ್. ಸೊ ದೆನ್ P ಎಷ್ಟನೇ ಲೆಟರ್ ರೀ? 16. ಸೊ X 24. ಓಕೆ, ದೆನ್ P ಏನಪ್ಪಾ ಅಂದ್ರ ಅಗೇನ್ 16. ಓಕೆ, ಸೊ ನೋಡ್ರಿ 19ರೊಳಗ ಮೈನಸ್ ಏನಾಗತೈತಿ? 3. ಓಕೆ, ಸೊ -3. S -3 is P. ಸೊ ದೆನ್ 20ರಾಗ 4 ಮೈನಸ್ ಆಗತೈತಿ. ಸೊ ದೆನ್ ಇದು ಎ ಅಂತಾರ 1ನೇ ಲೆಟರ್. ಓಕೆ, ಇಲ್ಲಿ ನಾವೇನ್ ಮಾಡೋಣ್ರಿ? ಸೊ 20 Z ಆದ್ಮೇಲೆ ಎ ಅಂತಂದ್ರೆ 26 Z ಮುಗಿತು. ಇದನ್ನ 27 ಅಂತ ಕನ್ಸಿಡರ್ ಮಾಡಿ, 1 ಪ್ಲಸ್ ಮಾಡಿ. ಓಕೆ, 27ರಾಗ ಅಗೇನ್ ಏನಾಗತೈತಿ? -3. ಓಕೆ, -3 -4 -3 ಮತ್ತ ನೋಡ್ರಿ -4. ಓಕೆ, ಹಾಗಾದ್ರೆ ಈ ವೈಡ್ ಒಳಗ VOID. ಓಕೆ, ಸೊ ನೋಡ್ರಿ -3 -4 -3 -4. ಸೊ ಹಾಗಾದ್ರೆ ವಿ ಅಂತಾರೆ ಎಷ್ಟು ಲೆಟ್ರು? ಸೊ 22. O ಅಂತಂದ್ರ 15, I ಅಂತಂದ್ರೆ 9, D ಅಂತಂದ್ರೆ 4. ಓಕೆ, ಸೊ ಹಾಗಾದ್ರೆ ನೋಡ್ರಿ 22 - 3 is nothing but a 19th. ಸೊ ಹಾಗಾದ್ರೆ 19th ಲೆಟರ್ ಏನ್ ಬರ್ತೈತ್ರಿ? ಸೊ 19th ಲೆಟರ್ ಬರ್ತದ ಎಸ್. ಓಕೆ, ದೆನ್ 15 - 4. ಸೊ 15 - 4 ಅಂತಾರ 11th. ಸೊ 11th ಲೆಟರ್ ಏನ್ ಬರ್ತದೆ? ಎಸ್ ದಾಗ ಯಾವ್ದಿದೆ? ಸೊ ಇದೆ ನೋಡ್ರಿ, ಎಸ್ ಎಲ್ಲಾನು ಅದಾವ. ಓಕೆ, ಸೊ ಹಾಗಾದ್ರೆ O - 4 ಏನ್ ಬರ್ತದ? 15 - 4 ಏನ್ ಬರ್ತದ? 11. ಸೊ 11th ಲೆಟರ್ ಏನ್ ಬರ್ತದ? ಸೊ K, ರೈಟ್. ದೆನ್ I - 4. ಸೊ ಅಂದ್ರ 9 - 3, ಸಾರಿ 3 ಇದೆ. 9 - 3 ಅಂತಾರ 6th ಲೆಟರ್. ಓಕೆ, 6th ಲೆಟರ್ ಏನ್ ಬರ್ತದ್ರಿ? ಸೊ F. ಓಕೆ, SKF. ಸೊ SKF. ಸೊ ಹಾಗಾದ್ರೆ ನೋಡ್ರಿ ದ ಆಪ್ಷನ್ ಇಸ್ 4th is the right answer. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ.
ಸೊ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ, ರೈಟ್. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ನೋಡ್ರಿ ಪ್ರಶ್ನೆ. ಸೊ ಏನಪ್ಪಾ ಅಂದ್ರ 6 ಸ್ನೇಹಿತರು ಲಿಸಾ, ಮಾರ್ಕ್, ನಿಕೋಲ್, ಓವನ್, ಪಾಮ್ ಮತ್ತು ಕ್ವೀನ್ ಮಧ್ಯದಿಂದ ದೂರದಲ್ಲಿ ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಹಾಗಾದ್ರೆ ಒಂದು ವೃತ್ತಾಕಾರದ ಮೇಜು ಅಂತಾರೆ ರೌಂಡ್ ಸರ್ಕಲ್. ಓಕೆ, 1 2 3 4 5 6. ಓಕೆ, ಸೊ ದೆನ್ ಲೀಸಾ ಮಾರ್ಕ್ ನ ತಕ್ಷಣದ ಬಳಕೆ ಕುಳಿತಿದ್ದಾಳೆ. ಹಾಗಾದ್ರೆ ಈ ಲೀಸಾ ಮಾರ್ಕ್ ನ ತಕ್ಷಣ ಬಳಕೆ ಅಂತಾರೆ ಮಾರ್ಕ್ ಇಲ್ಲಿ ಬಂದ, ಲೀಸಾ ಈ ಕಡೆ ಬಂದ. ಓಕೆ, ಸೊ ದೆನ್ ಹಾಗಾದ್ರೆ ಮುಗಿತ್ರಿ. ಸೊ ದೆನ್ ಕ್ವೀನ್ ಮತ್ತು ನಿಕೋಲ್ ನೋಡ್ರಿ, ಕ್ವೀನ್, ನಿಕೋಲ್ ಮತ್ತು ಓವನ್. ಓಕೆ, ಸೊ ಓಕೆ ಫೈನ್. ಸೊ ಇದು ಸ್ವಲ್ಪ ಕಾಮನ್ ಬೇಕು. ಸೊ ಇಲ್ಲಿ ನೋಡೋಣ. ಓಕೆ, ಕ್ವೀನ್ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ನಿಕೋಲ್ ಅಂಡ್ ಓವನ್. ಓಕೆ, ಹಾಗಾದ್ರೆ ಕ್ವೀನ್ ನಿಕೋಲ್ ಮತ್ತು ಓವನ್ ನಡುವೆ ಕೂತಿದ್ದಾನೆ. ಓಕೆ, ಸೊ ಹಾಗಾದ್ರೆ ಇದನ್ನ ಏನ್ ಮಾಡೋಣ, ನೆಕ್ಸ್ಟ್ ತೋಳ್ ಅಂತ. ಸೊ ಅದಾದ್ಮೇಲೆ ನೋಡ್ರಿ, ಓವನ್ ಸಿಟ್ಸ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಅ ಫ್ಯಾಮ್. ಓಕೆ, ಸೊ ಓವನ್ ಏನಪ್ಪಾ ಅಂತಾರ ಇಮಿಡಿಯೇಟ್ ಲೆಫ್ಟ್ ಆಫ್ ಅ ಫಾರ್ಮ್ ಕೂತಾನಂತ. ಹಾಗಾದ್ರೆ ಹೂ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಅ ಫ್ಯಾಮ್. ಓಕೆ, ಸೊ ಇನ್ನೊಮ್ಮೆ ನೋಡ್ರಿ, Lisa is sitting to the immediate right of a mark. Okay, immediate right of a mark. Okay, then so ಅದಾದ್ಮೇಲೆ Queen sits exactly between Nicole and Owen. Okay, then Owen sits immediately left of the fam. Okay, ಹಾಗಾದ್ರೆ immediately left of a fam ಆಗಬೇಕಾದ್ರೆ ನೋಡ್ರಿ, fam ಇಲ್ಲೇ ಬರಬೇಕು. immediately left of a fam ಯಾರದಾರ? ಸೊ Owen. Okay, so Owen so ಇಲ್ಲಿ ಬಂದ. ಹಾಗಾದ್ರೆ ಸೊ Owen ನೋಡ್ರಿ, Queen ಏನಪ್ಪಾ ಅಂದ್ರ ನಿಕೋಲ್ ಮತ್ತು ಓವನ್ ನಡುವೆ ಕೂರ್ತಾ ಇದ್ದಾಳೆ. ಹಾಗಾದ್ರೆ ಕ್ವೀನ್ ಇಲ್ಲಿ ಬಂದು, ಸೊ ನಿಕೋಲಸ್ ಯಾರು? ನಿಕೋಲ್. ಸೊ ನಿಕೋಲ ಇಲ್ಲಿ ಬಂದ. ಓಕೆ, ಸೊ ನೋಡ್ರಿ 6 ಜನ ಕೂತ್ರು. ಸೊ ಹಾಗಾದ್ರೆ ದ ಕ್ವಶನ್ ಏನಿದೆ, ಹೂ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಅ ಫ್ಯಾಮ್. ಸೊ ಇಮಿಡಿಯೇಟ್ ರೈಟ್ ಆಫ್ ಅ ಫ್ಯಾಮ್ ಯಾರ್ದಾರ? ಮಾರ್ಕ್. ಸೊ ದ ಆಪ್ಷನ್ ಇಸ್ ದ ಮಾರ್ಕ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಸೊ ಏನಿದೆ, ಸೊ ಮುಂದಿನ ಆಕೃತಿ, ಕ್ವಶನ್ ಮಾರ್ಕ್ ಅಲ್ಲಿ ಬರುವಂತ ಆಕೃತಿ ಕಂಡುಹಿಡಿದ್ರೆ. ಓಕೆ, ಚೌಕದಲ್ಲಿ ನೋಡ್ರಿ, ಸೊ ಸರ್ಕಲ್ ಏನಾಗ್ತಾ ಇದೆ, ಸೊ ಇಲ್ಲಿಂದ ಇಲ್ಲಿ, ದೆನ್ ಇಲ್ಲಿಂದ ಇಲ್ಲಿ, ದೆನ್ ಇಲ್ಲಿಂದ ಇಲ್ಲಿ, ದೆನ್ ಅಗೇನ್ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ, ಸೊ ದೆನ್ ಅಗೇನ್ ನೋಡ್ರಿ ಒಂದು ಚೌಕ್ ಹಾಕೊಂಡೆ ಬಿಡ್ರಿ. ಸೊ ಇಲ್ಲಿ ಸರ್ಕಲ್ ಬರ್ಬೇಕು. ಓಕೆ, ಪ್ಲಸ್ ಇಲ್ಲಿದ್ದು ಏನಾಗೈತೆ ನೋಡ್ರಿ, ಮೇಲೆ ಹೋಯ್ತು, ಮೇಲೆ ಹೋಗಿದ್ದು ಈ ಕಡೆ ಬಂತು, ಅಂದ್ರೆ ನೋಡ್ರಿ ಆಂಟಿ ಕ್ಲಾಕ್ ವೈಸ್. ಸೊ ದೆನ್ ಅಗೇನ್ ಇಲ್ಲಿದ್ದು ಇಲ್ಲಿ ಬಂತು, ಇಲ್ಲಿದ್ದು ಇಲ್ಲಿ ಬರ್ಬೇಕು. ಸೊ ನೋಡ್ರಿ ಅಗೇನ್ ಫಸ್ಟ್ ಚಿತ್ರ ತರಾನ ಬರ್ತದ, ಮೊದಲನೇ ಚಿತ್ರ ತರಾನ ಬರ್ತೈತಿ. ಸೊ ಇದೇ ಚಿತ್ರ ಎಲ್ಲಿತ್ತು ನೋಡ್ರಿ. ಸೊ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ. ಸೊ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದು ಡಿಕ್ಷನರಿ ಆರ್ಡರ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಇಲ್ಲಿ EXA ಎಲ್ಲದರಲ್ಲೂ ನೋಡ್ರಿ ಶಬ್ದದೊಳಗ EXA ಅನ್ನುವಂಥದ್ದು ಏನಾಗಿದೆ, ಕಾಮನ್ ಐತಿ. ಹೌದಾ? ನೋಡ್ರಿ EXA ಎಲ್ಲಾ ಕಡೆನೂ ಕಾಮನ್ ಐತಿ. ಓಕೆ, ಹಾಗಾದ್ರೆ ನಮ್ 4th ಲೆಟರ್ ನಾವು ತಗೊಂಡಾಗ ನೋಡ್ರಿ, ಇಲ್ಲಿ M, ಇಲ್ಲೂ ಕೂಡ M, ಇಲ್ಲೂ ಕೂಡ M, ಇಲ್ಲಿ A, ದೆನ್ ಇಲ್ಲಿ ಏನೈತಿ C ಐತಿ. ಓಕೆ, ಸೊ ಈ ತರೊಳಗೆ ನೋಡ್ರಿ, ಹಾಗಾದ್ರೆ ಮೊದಲನೇ ಲೆಟರ್ ಬರೋದು ಯಾವ್ದಪ್ಪ ಅಂತಾರ ಎ. ಸೊ ಎ ಎಲ್ಲೈತಿ 4ನೇದ್ರಾಗ, ಹಾಗಾದ್ರೆ 4ನೇದನ್ನ ಫಸ್ಟ್ ಬರ್ತೈತೆ ಅಂದಂಗೈತಿ. ಓಕೆ, ಸೊ ಎಲ್ಲೈತಿ ನೋಡ್ರಿ 4ನೇದ್ ಫಸ್ಟ್ ಇಲ್ಲೂ ಐತಿ, ಇಲ್ಲೂ ಐತಿ. ಓಕೆ, ಸೊ ದೆನ್ ಅದಾದ್ಮೇಲೆ ನೋಡ್ರಿ ಸೆಕೆಂಡ್ ಎ ಆದ್ಮೇಲೆ ಸಿ ಬರ್ತೈತಿ, ಹಾಗಾದ್ರೆ ಇದು 5ನೇ ಬರ್ತೈತಿ. ಸೊ 4 ಆದ್ಮೇಲೆ ಏನ್ ಬರ್ಬೇಕು, 5 ಬರ್ಬೇಕು. ಹೌದಾ? ಸೊ ದೆನ್ ಓಕೆ ಫೈನ್. ಸೊ ಹಾಗಾದ್ರೆ ಈ 3 M ಆದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನೈತಿ, ಪಿ ಐತಿ, ಇಲ್ಲಿ ಏನೈತಿ ಐ ಐತಿ, ದೆನ್ ಇಲ್ಲಿ ಏನೈತಿ, ಇಲ್ಲೂ ಕೂಡ ಐ ಐತಿ. ಹಾಗಾದ್ರೆ ಇದ್ರೊಳಗೆ ಫಸ್ಟ್ ಏನ್ ಬರ್ತಾವ್ರಿ, ಐ ಬರ್ತಾವ. ಸೊ ಹಾಗಾದ್ರೆ 3 2. ಸೊ 3 2 ಒಳಗೆ ಯಾವ್ದಾದ್ರು ಬರ್ತದ. ಓಕೆ, ಹಾಗಾದ್ರೆ ಈ ಪಿ ಅನ್ನೋದು ಏನೈತಿಲ್ಲ, ಸೊ ಪಿ ಎಲ್ಲೈತಿ ಇದ್ರಾಗೈತಿ. ಸೊ 1 ಲಾಸ್ಟಿಗೆ ಬರ್ತೈತಿ. ಸೊ ಇಲ್ಲಿ ಬರಂಗಿಲ್ಲ, ಇಲ್ಲಿ ಬರಂಗಿಲ್ಲ, 1 ಏನ್ ಬರ್ತೈತ್ರಿ, ಲಾಸ್ಟ್ ಬರ್ತೈತಿ. ಸೊ ಹಾಗಾದ್ರೆ ಇಲ್ಲಿ 1 ನೋಡ್ರಿ, 4 5 1. ಸೊ ಇದು ಡೆಫಿನೆಟ್ಲಿ ಆನ್ಸರ್ ಆಗಿರ್ತದ. ಸೊ ದ ಆನ್ಸರ್ ಇಸ್ ದ ರೈಟ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಸೊ ಇದು ಕೂಡ ನೋಡ್ರಿ ಒಂದು ಏನು ಡಿಕ್ಷನರಿ ಆರ್ಡರ್ ಆಗಿದೆ. ಸೊ ಡಿಕ್ಷನರಿ ಆರ್ಡರ್ದಾಗ ನೋಡ್ರಿ ಏನಿದೆ, ಸೊ CLA. ಸೊ CLA 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 CLA. ಸೊ ಅಷ್ಟು ಕಡೆ ನೋಡ್ರಿ, ಸೊ ಏನಪ್ಪಾ ಅಂದ್ರೆ CLA ಕಾಮನ್ ಇದೆ. ಹಾಗಾದ್ರೆ ಮುಂದಿನ ನೋಡೋದಂತ, ಸೊ ಫಸ್ಟ್ ಒಳಗೆ M ಇದೆ, ಇಲ್ಲಿ ಏನೈತಿ, ಇಲ್ಲೂ M ಐತಿ, ಇಲ್ಲಿ ಏನೈತಿ I ಐತಿ, ದೆನ್ ಇಲ್ಲಿ G, ಅಲ್ಲೇ D. ಸೊ ಇದ್ರೊಳಗೆ ನೋಡ್ರಿ, ಸೊ ಹಾಗಾದ್ರೆ ಆಸ್ ಪರ್ ಅಲ್ಫಾಬೆಟಿಕಲಿ ಆರ್ಡರ್, ಸೊ D ಫಸ್ಟ್ ಬರ್ತದ. ಸೊ ಹಾಗಾದ್ರೆ 5ನೇ ಫಸ್ಟ್ ಬರ್ತೈತಿ. ಸೊ ದೆನ್ ಅದಾದ್ಮೇಲೆ G ಬರ್ತದ, ದೆನ್ 5 4 ಬರ್ತೈತಿ, ದೆನ್ I ಬರ್ತೈತಿ. ಸೊ ದೆನ್ 5 4 3 ಬರ್ತೈತಿ. 5 4 3 ನೋಡ್ರಿ ಎಲ್ಲಿದೆ, ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಬೇಕಾಕೈತಿ. ಸೊ ದೆನ್ ನೆಕ್ಸ್ಟ್ ನೋಡ್ರಿ ಇಲ್ಲಿ B ಇದೆ. ಸೊ ದೆನ್
ಸೊ ಇಲ್ಲಿ ಏನು ಇಲ್ಲಪ್ಪ ಅಂದ್ರ ಇದ ನೆಕ್ಸ್ಟ್ ಬರ್ತದ, ಅದಾದ್ಮೇಲೆ 1 ಬರ್ತದೆ. ಸೊ ಹಾಗಾದ್ರೆ 5 4 3 2 1. ಸೊ 5 4 3 2 1. So the option is second is the right answer. Okay. So then the next now. So ನೆಕ್ಸ್ಟ್ ಇದು ಎನಾಲಜಿ ಸಂಬಂಧಪಟ್ಟಂತ ಪ್ರಶ್ನೆ ನೋಡ್ರಿ. ಇಂಡಿವಿಜುವಲ್ ಗ್ರೂಪ್. ಓಕೆ ನೋಡ್ರಿ, ವೈಯಕ್ತಿಕ ಗುಂಪು ಅಂದ್ರೆ ವಿರುದ್ಧಾರ್ಥಕ ಪದಗಳು. ಓಕೆ ಸೊ ಭಾಗಶಃ ಸಂಪೂರ್ಣ. ಓಕೆ ಮೀನ್ಸ್ ಪಾರ್ಷಿಯಲ್ ಕಂಪ್ಲೀಟ್. ಸೊ ಅದೇ ರೀತಿ ವೆಕೆಂಟ್ ಅಂದ್ರೆ ಏನು, ಖಾಲಿ. ಓಕೆ ಸೊ ಆಕ್ಯುಪೈಡ್ ಅಂತಂದ್ರೆ ಏನು, ತುಂಬಿದ್ದು. ಫೈನ್. ಸೊ ಹಾಗಾದ್ರೆ ದ ಆಪ್ಷನ್ ಬರುತ್ತೆ ಆಕ್ಯುಪೈಡ್. ಸೊ ಇಲ್ಲಿ ಆಕ್ರಮಿತ. ಸೊ ಖಾಲಿ, ಇಲ್ಲಿ ಆಕ್ರಮಿತ. ಓಕೆ ಸೊ then yes, so this is the end of the questions. Okay, so ಇದೇ ರೀತಿ ಒಂದು ಮುಂದಿನ ಒಂದು ಪ್ರಶ್ನೆಗಳಿಗೆ ಸೊ ಮುಂದೆ ನೀವು ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ ಬೈ, ಗುಡ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ.